ಪಂಥು ಕಾಡುತ್ತಿರುವುದು ನನ್ನ ನಿನ್ನ ಮುರಳಿಯು ಕರೆಯುತ್ತಿರುವುದು ನನ್ನ ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ ನಿನ್ನ ಮುರಳಿಯು ಕರೆಯುತ್ತಿರುವುದು ನನ್ನ ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ ನನ್ನ ಹೃದಯ ಸಿಂಹಾಸನದಿ ನೀನೊಬ್ಬನೇ ಬಾಬಾ ಬೇರಾರಿಗೆಲ್ಲವಿದು ನಿನ್ನ ತೊರೆದು ಬಾಬಾ ಸಂಕಲ್ಪ ಶ್ವಾಸದಲ್ಲಿ ತುಂಬಿರುವೆ ಬಾಬಾ ಸಂಕಲ್ಪ ಶ್ವಾಸದಲ್ಲಿ ತುಂಬಿರುವೆ ಬಾಬಾ ದೇಹಭಾನ ತೊರೆದು ಬರುವೆ ನಿನ್ನಲಿ ಬಾಬಾ ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ ಸೂಕ್ಷ್ಮವತನಕ್ಕೆ ಕರೆದು ಪ್ರೀತಿಯ ನೀಡಿದೆ ಮೂಲವತನಕ್ಕೆ ಕರೆದು ಶಕ್ತಿಯ ನೀಡುವೆ ಪ್ರೀತಿ ಶಕ್ತಿ ಪಡೆದು ನಾ ಧನ್ಯನಾದೆ ಪ್ರೀತಿ ಶಕ್ತಿಯ ಪಡೆದು ನಾ ಧನ್ಯನಾದೆ ನಾ ಭಾಗ್ಯಶಾಲಿ ಪಡೆಯುವುದೆಲ್ಲವ ಪಡೆದೆ ನಿನ್ನ ನೆನಪಂತು ಕಾಡುತ್ತಿರುವುದು ನನ್ನ ನಿನ್ನ ಮುರಳಿಯು ಕರೆಯುತ್ತಿರುವುದು ನನ್ನ. ಓಂ ಶಾಂತಿ. ಇಂದಿನ ದಿನಾಂಕ 31/10/2023. ಮಧುರ ಮಕ್ಕಳೇ, ನೀವೀಗ ಪೂಜಾರಿಯಿಂದ ಪೂಜ್ಯ, ಭಿಕ್ಷುಕರಿಂದ ರಾಜರಾಗುತ್ತಿದ್ದೀರಿ. ಆದ್ದರಿಂದ ನೀವು ಅಪಾರ ಖುಷಿಯಲ್ಲಿರಬೇಕು, ಎಂದು ಅಳಬಾರದು. ಪ್ರಶ್ನೆ: ಅವಿನಾಶಿ ಜ್ಞಾನ ರತ್ನಗಳ ಮಳೆಯಿಂದ ಶ್ರೀಮಂತ ಭಾರತವನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯು ನಿಮ್ಮನ್ನು ಯಾವ ಮಾತಿನಲ್ಲಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ? ಉತ್ತರ: ಮಕ್ಕಳೇ, ಹೇಗೆ ನಾನು ರೂಪಬಸಂತನಾಗಿದ್ದೇನೆಯೋ ಹಾಗೆಯೇ ನಿಮ್ಮನ್ನು ರೂಪಬಸಂತರನ್ನಾಗಿ ಮಾಡುತ್ತೇನೆ. ಯಾವ ಅವಿನಾಶಿ ಜ್ಞಾನ ರತ್ನಗಳು ನಿಮಗೆ ಸಿಕ್ಕಿವೆಯೋ ಅವನ್ನು ಧಾರಣೆ ಮಾಡಿ ಬಾಯಿಯಿಂದ ದಾನ ಮಾಡಿ. ಇದೇ ಮಹಾದಾನದಿಂದ ಶ್ರೀಮಂತ ಭಾರತವಾಗುವುದು. ಹೇಗೆ ನೀವು ಮಕ್ಕಳು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರೋ ಹಾಗೆ ಅನ್ಯರಿಗೂ ಕೊಡಿ. ಎಲ್ಲರಿಗೆ ಮಾರ್ಗವನ್ನು ತಿಳಿಸುವುದು ಸುಖದಾಯಿಯಾಗುವುದೇ ನಿಮ್ಮ ಕರ್ತವ್ಯವಾಗಿದೆ. ಗೀತೆ: ನ್ಯಾಯದ ಮಾರ್ಗದಲ್ಲಿ. ಓಂ ಶಾಂತಿ. ಈ ಗೀತೆಯು ಕಾಂಗ್ರೆಸ್ಸಿನವರಿಗೂ ಹೋಲುತ್ತದೆ, ನೀವು ಮಕ್ಕಳಿಗೂ ಹೋಲುತ್ತದೆ, ಏಕೆಂದರೆ ಅವರೂ ಸಹ ಸಹನೆ ಮಾಡಿ ಆಂಗ್ಲರಿಂದ ಭಾರತವನ್ನು ಮುಕ್ತಗೊಳಿಸಿದರು. ಅಂದಾಗ ಇದು ಅವರ ಖುಷಿಯಲ್ಲಿದೆ. ಖುಷಿಯನ್ನಂತೂ ಆಚರಿಸುತ್ತಿರುತ್ತಾರೆ. ಬಲೆ, ಅವರು ಎಷ್ಟೇ ಮಾಡಿದರೂ ಸಹ ಹಳೆಯ ಪ್ರಪಂಚವಂತೂ ಬದಲಾಗಲಿಲ್ಲವಲ್ಲವೇ? ಪ್ರಪಂಚವಂತೂ ಅದೇ ಹಳೆಯದೇ ಆಗಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ,
ಶ್ರೀಮತದ ಅನುಸಾರ ನಾವು ಈ ಪ್ರಪಂಚವನ್ನು ಪರಿವರ್ತಿಸುತ್ತಿದ್ದೇವೆ. ಆದರೆ ಅವರು ಶ್ರೀಮತವು ಒಬ್ಬ ಭಗವಂತನದ್ದಾಗಿದೆ. ನೀವೀಗ ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದ ಮೇಲಿದ್ದೀರಿ. ಆದರೆ ಅವರು ಕೃಷ್ಣನ ಮೇಲೆ ಹಾಕಿಬಿಟ್ಟಿದ್ದಾರೆ. ಇದು ಶ್ರೀ ಶಿವತಂದೆಯ ಮತವಾಗಿದೆ ಎಂದು ಈಗ ನೀವು ಮಕ್ಕಳಿಗೆ ತಿಳಿದಿದೆ. ಕೃಷ್ಣನಿಗೆ ತಂದೆ ಎಂದು ಹೇಳುವುದು ಶೋಭಿಸುವುದಿಲ್ಲ. ಶ್ರೀ ಶಿವತಂದೆಯ ಮತವೆಂದು ಹೇಳಲಾಗುತ್ತದೆ. ಆದರೆ ಶ್ರೀಕೃಷ್ಣ ತಂದೆಯ ಮತವಾಗಿದೆ ಎಂದು ಹೇಳುವುದಿಲ್ಲ. ನೀವು ಮಕ್ಕಳು ಭಾರತವನ್ನು ಪುನಃ ಪವಿತ್ರವನ್ನಾಗಿ ಮಾಡುತ್ತಿದ್ದೀರಿ. ಭಾರತ ಖಂಡವೇ ಮುಖ್ಯವಾಗಿದೆ, ಏಕೆಂದರೆ ಇದು ಬೇಅದ್ದಿನ ತಂದೆಯ ಜನ್ಮಸ್ಥಳವಾಗಿದೆ. ಇಡೀ ಪ್ರಪಂಚದ ಮನುಷ್ಯ ಮಾತ್ರರ ತಂದೆಯು ಯಾರಿದ್ದಾರೆ, ಅರ್ಥಾತ್ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರ ಜನ್ಮಸ್ಥಳವು ಇದಾಗಿದೆ. ಇದಕ್ಕೆ ಸರ್ವೋತ್ತಮ ತೀರ್ಥಸ್ಥಳವೆಂದು ಹೇಳಲಾಗುತ್ತದೆ. ಇದರಂತಹ ಶ್ರೇಷ್ಠಾತಿ ಶ್ರೇಷ್ಠ ತೀರ್ಥಸ್ಥಳವು ಯಾವುದೂ ಇಲ್ಲ. ಆದರೆ ಗೀತೆಯಲ್ಲಿ ಹೆಸರನ್ನು ಬದಲಾಯಿಸಿ ಬಿಟ್ಟಿದ್ದಾರೆ. ಈ ಭಾರತವು ಬೇಅದ್ದಿನ ತಂದೆಯ ಜನ್ಮಸ್ಥಳವಾಗಿದೆ ಎಂಬುದನ್ನು ಭಾರತವಾಸಿಗಳು ತಾವೇ ತಿಳಿದುಕೊಂಡಿಲ್ಲ. ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಆದರೆ ಶಿವ ಯಾರು, ಯಾವಾಗ ಬಂದರು, ಅವರ ನಾಮ ರೂಪವೇನೆಂಬುದನ್ನು ತಿಳಿದುಕೊಂಡಿಲ್ಲ. ಅದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಇದು ಪರಮಾತ್ಮನ ರೂಪವೆಂದು ಮನುಷ್ಯರು ಸ್ಪಷ್ಟವಾಗಿ ತಿಳಿಯಲೆಂದು ಶಿವಲಿಂಗದ ಚಿತ್ರದಲ್ಲಿ ಬಿಳಿಯ ನಕ್ಷತ್ರವನ್ನು ತೋರಿಸುತ್ತಾರೆ. ಆದರೆ ಪೂಜೆ ಇತ್ಯಾದಿಗಳನ್ನು ಹೇಗೆ ಮಾಡುವುದು? ಆದ್ದರಿಂದ ಬಹಳ ದೊಡ್ಡ ರೂಪವನ್ನು ಮಾಡುತ್ತಾರೆ. ವಾಸ್ತವದಲ್ಲಿ ಪರಮಾತ್ಮನು ನಕ್ಷತ್ರದಂತಿದ್ದಾರೆ. ತಂದೆಯು ವಜ್ರದ ವ್ಯಾಪಾರಿಯೂ ಆಗಿದ್ದಾರೆ. ತಂದೆಗೆ ಗೊತ್ತಿದೆ ಒಂದು ಕಲ್ಲು ಈ ರೀತಿ ಇರುತ್ತದೆ. ಅದನ್ನು ಸ್ಟಾರ್, ರೂಬಿ, ಮಾಣಿಕ್ಯ, ನೀಲಂ ಇತ್ಯಾದಿಯಾಗಿ ಹೇಳುತ್ತಾರೆ. ಅದು ಬಹಳ ಅತ್ಯಮೂಲ್ಯವಾಗಿರುತ್ತವೆ. ಪತ್ರಿಕೆಯಲ್ಲಿಯೂ ಬಂದಿತು, ಎಲ್ಲದಕ್ಕಿಂತ ದೊಡ್ಡ ವಜ್ರವು ಇಂಥವರಿಂದ ಕಳವು ಆಗಿದೆ ಎಂದು ಅಂದಾಗ ಈ ಶಿವಲಿಂಗವು ಕೆಂಪು ಬಣ್ಣದಲ್ಲಿ, ಅದರ ನಡುವೆ ಬಿಳಿಯ ನಕ್ಷತ್ರವಿದೆ. ಸ್ಟಾರ್ಲೈಟ್ ಇದನ್ನು ತಿಳಿಸುವುದರಲ್ಲಿ ಬಹಳ ಸಹಜವಾಗುವುದು. ನಕ್ಷತ್ರವು ಬಿಳಿಯ ಬಣ್ಣದ್ದಾಗಿರುತ್ತವೆ. ಆತ್ಮವೂ ಸಹ ಬಿಳಿಯ ಬಣ್ಣದಲ್ಲಿಯೇ ಸಾಕ್ಷಾತ್ಕಾರವಾಗುತ್ತದೆ. ವಸ್ತುವಂತೂ ಇದೇ ಆಗಿದೆ. ಕೇವಲ ನಕ್ಷತ್ರದ ರೂಪದಲ್ಲಿ ಇಡಬೇಕಾಗಿದೆ. ಮತ್ತೇನನ್ನೂ ಬರೆಯುವ ಅವಶ್ಯಕತೆ ಇಲ್ಲ. ಇದನ್ನು ತಿಳಿಸಲು ಬಹಳ ಸಹಜವಾಗುವುದು. ಕೆಳಗಡೆ ಈ ಬರವಣಿಗೆಯೂ ಇರಬೇಕು. ಸ್ವರ್ಗದ ರಾಜ್ಯಭಾಗ್ಯವು ತಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ, ಏಕೆಂದರೆ ಇವರು ಸ್ವರ್ಗದ ರಚಯಿತನಾಗಿದ್ದಾರೆ. ಅಂದ ಮೇಲೆ ಸ್ಟಾರ್ ಲೈಟನ್ನು ಹಾಕಬೇಕಾಗಿದೆ. ಈಗ ತಂದೆಯು ಆದೇಶ ನೀಡುತ್ತಿದ್ದಾರೆ ಅಂದಾಗ ತಕ್ಷಣ ಆ ಕೆಲಸ ಮಾಡಿಬಿಡಬೇಕು. ಇಂತಹ ಕಲ್ಲುಗಳು ಇರುತ್ತವೆ. ಅದರಲ್ಲೂ ನಕ್ಷತ್ರವು ಬಹಳ ಸುಂದರವಾಗಿ ಕಾಣಿಸುತ್ತದೆ. ಅದಕ್ಕೆ ಬಹಳ ಬೆಲೆ ಇದೆ. ಸತ್ಯಯುಗದಲ್ಲಂತೂ ಈ ವಸ್ತುಗಳಿಗೆ ಬೆಲೆ ಇರುವುದಿಲ್ಲ. ಅಲ್ಲಿ ಈ ವಜ್ರಗಳನ್ನು ಕಲ್ಲಿನ ಸಮಾನ ಮೆಹಲುಗಳಲ್ಲಿ ಹಾಕುತ್ತಿರುತ್ತಾರೆ. ಈ ಜಗತ್ತು ಈಗ ಪರಿವರ್ತನೆಯಾಗುತ್ತಿದೆ. ನಾವು ಸ್ವರ್ಗದ ಮಾಲೀಕರಾಗಲು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ, ಓದುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತಿದೆ. ಯಾರೆಷ್ಟು ಓದುತ್ತಾರೆಯೋ ಅಷ್ಟು ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಓದಬೇಕು ಮತ್ತು ಓದಿಸಬೇಕು, ಅರ್ಥಾತ್ ತಮ್ಮ ಸಮಾನ ಮಾಡಬೇಕು. ಆಗಲೇ ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯ. ನಾವು ಬ್ರಾಹ್ಮಣರಾಗಿದ್ದೇವೆ. ನಾವು ಸತ್ಯ ಯಾತ್ರೆಯನ್ನು ಕಲಿಸಬೇಕು. ಪ್ರತಿಯೊಬ್ಬರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಯಾವುದೇ ಮನುಷ್ಯರು ತಂದೆಯನ್ನು ತಿಳಿದುಕೊಂಡಿಲ್ಲ. ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಉಳಿದವರೆಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಸಿಗುವುದಿಲ್ಲ.
ಆತ್ಮ ಅವಿನಾಶಿಯಾಗಿದೆ. ಅದರ ರೂಪದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಶರೀರದಲ್ಲಿ ವ್ಯತ್ಯಾಸವಿದೆ ಹಾಗೂ ಪ್ರತಿಯೊಬ್ಬರ ಪಾತ್ರದಲ್ಲಿ ವ್ಯತ್ಯಾಸವಿದೆ. ಪ್ರತಿಯೊಂದು ಆತ್ಮ ಯಾವುದು ಬೆಳಕಿನ ನಕ್ಷತ್ರವಾಗಿದೆ, ಅದರಲ್ಲಿ ಅವಿನಾಶಿ ಪಾತ್ರ ತುಂಬಿದೆ. ಇದನ್ನು ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಭ್ರುಕುಟಿಯ ಮಧ್ಯದಲ್ಲಿ ಅವಿನಾಶಿಯಾದ ನಕ್ಷತ್ರ ಹೊಳೆಯುತ್ತಿದೆ ಎಂದು ಗಾಯನ ಮಾಡುತ್ತಾರೆ. ಎಷ್ಟು ಚಿತ್ರ ನಕ್ಷತ್ರ, ಅದರಲ್ಲಿ 84 ಜನ್ಮಗಳ ಪಾತ್ರವೂ ತುಂಬಿದೆ. ಈ ಮಾತುಗಳನ್ನು ಯಾವಾಗ ಕೇಳುತ್ತಾರೆಯೋ ಇವರಿಗೆ ಓದಿಸುವವರು ಸ್ವಯಂ ಪರಮಾತ್ಮನಾಗಿದ್ದಾರೆಂದು ತಿಳಿದು ತಾವು ಎಲ್ಲರಿಗೂ ತಿಳಿಸಿ ಎಂದು ಅವಕಾಶ ಕೊಡುತ್ತಾರೆ. ಭಲೆ ಕ್ರಿಶ್ಚಿಯನ್ನರು ಆಂಗ್ಲ ಭಾಷೆಯನ್ನು ತಿಳಿದಿರುತ್ತಾರೆ. ತಾವು ಹಿಂದಿಯಲ್ಲಿ ಹೇಳಿ ಮತ್ತೆ ಅನುವಾದಕರು ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿ ಹೇಳುತ್ತಾರೆ. ಅವರ ಬಳಿ ಅನುವಾದಕರು ಇರುತ್ತಾರೆ. ತಂದೆಯ ಪರಿಚಯವನ್ನಂತೂ ಕೊಡಬೇಕು. ಹೇಗೆ ತಂದೆಯು ದುಃಖಹರ್ತ ಸುಖಕರ್ತರಾಗಿದ್ದಾರೆಯೋ ಹಾಗೆಯೇ ಮಕ್ಕಳು ಆಗಬೇಕು. ಪ್ರತಿಯೊಬ್ಬರಿಗೂ ಮಾರ್ಗ ತೋರಿಸಬೇಕು. ಅನ್ಯರನ್ನು ಸುಖದಾಯಿಯನ್ನಾಗಿ ಮಾಡುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ. ತಾವು ಸ್ವಯಂ ತಂದೆಯಿಂದ ಇಷ್ಟು ಆಸ್ತಿಯನ್ನು ಪಡೆಯುತ್ತಿದ್ದೀರೆಂದ ಮೇಲೆ ಅನ್ಯರಿಗೂ ಕೊಡಬೇಕಾಗಿದೆ. ಇದು ಮಹಾದಾನವಾಗಿದೆ. ಈ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ಬೆಲೆಯುಳ್ಳದ್ದಾಗಿದೆ. ಶಾಸ್ತ್ರಗಳ ವಾಕ್ಯಗಳು ಒಂದು ವೇಳೆ ಲಕ್ಷಾಂತರ ರೂಪಾಯಿಗಳಷ್ಟು ಅಮೂಲ್ಯವಾಗಿದ್ದರೆ ಭಾರತವು ಇಷ್ಟು ಕಂಗಾಲಾಗಿ ಏಕೆ ಆಗುತ್ತಿತ್ತು? ಅಂದ ಮೇಲೆ ತಾವು ಮಕ್ಕಳು ತಂದೆಯ ಪರಿಚಯವನ್ನು ಕೊಡಬೇಕು. ಅವರು ಪರಮಾತ್ಮನಾಗಿದ್ದಾರೆ. ಆದರೆ ಅವಿನಾಶಿ ಜ್ಞಾನರತ್ನಗಳ ಮಳೆ ಹೇಗೆ ಸುರಿಸುವುದು? ಅವಶ್ಯವಾಗಿ ಶರೀರವು ಬೇಕಾಗಿದೆ. ತಂದೆಯು ಬಂದು ತಮ್ಮನ್ನು ರೂಪವಸಂತರನ್ನಾಗಿ ಮಾಡುತ್ತಾರೆ. ಅವಿನಾಶಿ ಜ್ಞಾನರತ್ನಗಳ ಧಾರಣೆ ಮಾಡಬೇಕು. ಯಾವ ರತ್ನಗಳಿಗೆ ಯಾರು ಬೆಲೆ ಕಟ್ಟಲು ಸಾಧ್ಯವಿಲ್ಲವೋ ಅದನ್ನು ಮುಖದ ಮೂಲಕ ನೀವು ದಾನ ಮಾಡಬೇಕು. ಅದರ ಮೇಲೂ ಸಹ ಒಂದು ಕತೆ ಇದೆ. ಇದೆಲ್ಲವನ್ನು ನೀವು ಧಾರಣೆ ಮಾಡಬೇಕು. ಶಿವತಂದೆ ಭೋಲಾನಾಥ ಜೋಳಿಗೆಯನ್ನು ತುಂಬಿಸಿ ಎಂದು ಹೇಳುತ್ತಾರೆ. ಈ ಅವಿನಾಶಿ ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ನಂತರ ಅಲ್ಲಿ ತಮ್ಮ ಮೆಹಲುಗಳು ವಜ್ರವೈಡೂರ್ಯಗಳದ್ದಾಗುತ್ತದೆ. ಪ್ರತಿಯೊಬ್ಬರಿಗೂ ತಿಳಿಸಬೇಕು, ಎಲ್ಲಿ ತಂದೆ ಇರುತ್ತಾರೆಯೋ ಅದು ನಿರ್ವಾಣಧಾಮ, ಮುಕ್ತಿಧಾಮವಾಗಿದೆ. ಬುದ್ಧ ಮುಂತಾದವರಿಗೆ ನಿರ್ವಾಣಕ್ಕೆ ಹೋದರೆಂದು ಹೇಳುತ್ತಾರೆ. ಅದು ಸರ್ವರ ಮನೆಯಾಯಿತಲ್ಲವೇ? ಅದು ತಂದೆಯ ಮನೆಯಾಗಿದೆ. ತಂದೆಯು ಈಗ ಸರ್ವರನ್ನು ಕರೆದೊಯ್ಯಲು ಬಂದಿದ್ದಾರೆ. ಅಪಾರ ಧನ ಸಂಪತ್ತನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ತಂದೆಯ ಪರಿಚಯವನ್ನು ತಾವು ಕೊಡದಿದ್ದರೆ ಯಾರು ಕೊಡುತ್ತಾರೆ? ತಂದೆಯು ಹೇಳುತ್ತಾರೆ, ನಾನು ಕ್ರಿಶ್ಚಿಯನ್ ಆಗಿದ್ದೇನೆ, ಇಂತಹ ಧರ್ಮದವನಾಗಿದ್ದೇನೆ ಎನ್ನುವುದೆಲ್ಲವೂ ದೇಹದ ಧರ್ಮವಾಗಿದೆ. ಇದೆಲ್ಲವನ್ನು ಬಿಟ್ಟು ಈಗ ನನ್ನನ್ನು ನೆನಪು ಮಾಡಿ. ಇವರನ್ನೇ ತಾವು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾ ಬಂದಿರಿ. ಅಂತ್ಯಮತಿ ಸೋಗತಿ ಎಂದು ಗಾಯನವಿದೆ. ಗ್ರಂಥದಲ್ಲಿಯೂ ಸಹ ಇದು ಅಂತಿಮ ಸಮಯದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೆಯೋ ಈಗ ನಾಯಿ ಹಸುವಂತೂ ಆಗುವುದಿಲ್ಲ, ಆದರೆ ಜನ್ಮವಂತೂ ಸಿಗುತ್ತದೆ ಎಲ್ಲವೇ? ಇಲ್ಲಿ ತಂದೆಯು ಹೇಳುತ್ತಾರೆ, ಆತ್ಮಾಭಿಮಾನಿಗಳಾಗಿ ನನ್ನನ್ನು ನೆನಪು ಮಾಡಿ. ತಾವು ತಮ್ಮ ತಂದೆಯನ್ನು ಹಾಗೂ ಮನೆಯನ್ನು ಮರೆತು ಹೋಗಿದ್ದೀರಿ. ಈಗ ನಾಟಕ ಪೂರ್ಣವಾಗುತ್ತದೆ, ಮತ್ತೆ ಪುನರಾವರ್ತನೆಯಾಗುತ್ತದೆ. ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಎಲ್ಲರೂ ತಮ್ಮ ಪಾತ್ರವನ್ನು ಪುನರಾವರ್ತನೆ ಮಾಡಲು ಬಂದಿದ್ದಾರೆ. ಈ ನಾಟಕವು ಅನೇಕ ಸಲ ಪುನಃ ರಚಿಸಿದೆ. ಅದರ ಯಾವುದೇ ಆದಿ ಅಂತ್ಯವಿಲ್ಲ. ನಾಟಕದ ಆದಿ ಅಂತ್ಯವಂತೂ ಇದೆ. ಮತ್ತೆ ಮತ್ತೆ ತಾನಾಗಿಯೇ ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಈ ಮಾತುಗಳು ಯಾರಿಗೆ ಅರ್ಥವಾಗಿದೆಯೋ ಅವರು ಅನ್ಯರಿಗೂ ತಂದೆಯನ್ನು ತಿಳಿದುಕೊಳ್ಳಿ ಎಂದು ಹೇಳಬೇಕು.
ತಂದೆಯನ್ನು ತಿಳಿಯದೇ ಇರುವ ಕಾರಣ ಮನುಷ್ಯರು ಅನಾಥರಾಗಿದ್ದಾರೆ. ಈಗ ಯುದ್ಧ ಮಾಡಬೇಡಿ ಎಂದು ಪೋಪ್ ಬಂದು ಹೇಳಿದರೂ ಸಹ ಒಪ್ಪಿಕೊಳ್ಳುವುದಿಲ್ಲ. ಕ್ರಿಶ್ಚಿಯನ್ನರ ದೊಡ್ಡವರು ಪೋಪ್ ಆಗಿದ್ದಾರೆ, ಸರ್ವರ ಗುರುವಾಗಿದ್ದಾರೆ ಅಂದ ಮೇಲೆ ಗುರುವಿನ ಮತದಂತೆ ಏಕೆ ನಡೆಯುವುದಿಲ್ಲ? ಇವರು ಯಾರದೇ ಮಾತನ್ನು ಒಪ್ಪಿಕೊಳ್ಳುವವರಲ್ಲ. ತಂದೆಯೇ ಬಂದು ಮತವನ್ನು ಕೊಡುತ್ತಾರೆಂದ ಮೇಲೆ ಎಲ್ಲರಿಗೂ ತಿಳಿಸಬೇಕು. ನಿಧಾನವಾಗಿ ಎಲ್ಲ ಧರ್ಮದವರು ಅರ್ಥ ಮಾಡಿಕೊಳ್ಳುತ್ತಾರೆ. ಮೊದಲು ತಾವು ಕೇವಲ ಸ್ವಲ್ಪ ಸಿಂಧಿಗಳು ಮಾತ್ರ ಇದ್ದೀರಿ, ಈಗ ಎಲ್ಲರೂ ಬರಲಾರಂಭಿಸಿದ್ದಾರೆ. ಕ್ರಿಶ್ಚಿಯನ್ನರಿಗೂ ಸಹ ತಂದೆಯ ಪರಿಚಯವನ್ನು ಕೊಡಬೇಕು. ಇದರಿಂದ ಅವರೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಹಕ್ಕುದಾರರಾಗಲಿ. ಇದರಲ್ಲಿ ಸುಸ್ತಾಗಬಾರದು. ಈ ಪ್ರದರ್ಶನಿ ಬಹಳ ಜೋರಾಗಿ ನಡೆಯುತ್ತದೆ. ಸೇವಾದಾರಿ ಮಕ್ಕಳ ಮೇಲೆ ಸರ್ವೀಸಿನ ದೊಡ್ಡ ಜವಾಬ್ದಾರಿ ಇದೆ. ಅವರೇ ತಂದೆಯ ಹೃದಯವನ್ನೇರುತ್ತಾರೆ ಹಾಗೂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಮಹಾದಾನಿಗಳಾಗಬೇಕು ಹಾಗೂ ತಂದೆಯನ್ನು ನೆನಪು ಮಾಡಬೇಕು. ಅವರು ಇನ್ನೊಂದು ಜನ್ಮಕ್ಕೆ ಇನ್ಶೂರ್ ಮಾಡುತ್ತಾರೆ. ಈಶ್ವರಾರ್ಥವಾಗಿ ಅಥವಾ ಕೃಷ್ಣನ ಹೆಸರಿನಲ್ಲಿ ದಾನ ಮಾಡುತ್ತಾರೆ. ವಾಸ್ತವದಲ್ಲಿ ಕೃಷ್ಣ ಸಾಹುಕಾರ ದಾನ ಪಡೆದಿದ್ದಾರೆ ಅಂದ ಮೇಲೆ ಕೃಷ್ಣನು ತಂದೆಯಿಂದ ಆಸ್ತಿಯನ್ನು ಪಡೆದಿದ್ದಾರೆ. ಸ್ವರ್ಗದ ರಾಜಕುಮಾರನಾದ ಅಂದ ಮೇಲೆ ಸ್ವರ್ಗ ಸ್ಥಾಪನೆ ಮಾಡುವವರಿಂದ ಆಸ್ತಿಯನ್ನು ಪಡೆದಿದ್ದಾರಲ್ಲವೇ? ಆದರೆ ಹೇಗೆ ಪಡೆದರು? ಇದು ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆಯೇ ಕೃಷ್ಣನಿಗೆ ಆಸ್ತಿಯನ್ನು ನೀಡಿದ್ದು. ಆಸ್ತಿಗೆ ದಾನವೆಂದು ಹೇಳುವುದು ಕನ್ಯಾದಾನವನ್ನು ಮಾಡುತ್ತಾರಲ್ಲವೇ? ಈಗ ತಂದೆಯು ಹೇಳುತ್ತಾರೆ, ನಾನು ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಲು ಬಂದಿದ್ದೇನೆ. ಇದಕ್ಕಾಗಿ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಬಲೆ ಖರ್ಚಾಗಲಿ ಪರವಾಗಿಲ್ಲ. ನಮ್ಮ ಬಳಿ ಮಕ್ಕಳಂತೂ ಸಾಕ್ಷಾತ್ಕಾರವನ್ನು ಮಾಡಿದ್ದಾರೆ. ಇಬ್ರಾಹಿಂ, ಬುದ್ಧ, ಕ್ರಿಸ್ತ ದೊಡ್ಡವರೆಲ್ಲರೂ ಅಂತಿಮದಲ್ಲಿ ಬರುತ್ತಾರೆ. ಖಂಡಿತ ಕೇಳುತ್ತಾರೆ. ಆಗ ತಾನೇ ಪದವಿ ಪಡೆಯುತ್ತಾರಲ್ಲವೇ? ಮಕ್ಕಳಿಗೆ ಖುಷಿಯಾಗಬೇಕು. ಭಾರತದ ಜೊತೆ ಕ್ರಿಶ್ಚಿಯನ್ ಸಂಬಂಧವು ಬಹಳ ಇದೆ. ರಾಜ್ಯಭಾಗ್ಯವನ್ನು ತೆಗೆದುಕೊಂಡರು, ಮತ್ತೆ ಹಿಂತಿರುಗಿಸುತ್ತಿದ್ದಾರೆ. ಅವರು ಭಾರತವನ್ನು ಬಹಳ ಸಂಭಾಲನೆ ಮಾಡಬೇಕು. ಒಂದು ವೇಳೆ ಭಾರತವನ್ನು ಯಾರಾದರೂ ಯುದ್ಧ ಮಾಡಲು ಬಂದರೆ ಎಲ್ಲ ಹಣವೂ ಸಮಾಪ್ತಿಯಾಗುತ್ತದೆ. ಭಾರತದವರು ಹಣವನ್ನು ಬಹಳ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಕಡೆಯಿಂದಲೂ ರಕ್ಷಿಸಲು ಪ್ರಯತ್ನ ಪಡುತ್ತಾರೆ. ಇವರಿಗೆ ಅವಶ್ಯವಾಗಿ ಸಹಯೋಗವೂ ಬೇಕು ಮತ್ತು ಅದಕ್ಕಾಗಿ ಸಂಭಾಲನೆಯೂ ಮಾಡಬೇಕು. ತಂದೆಗೆ ಭಾರತವು ಬಡ ದೇಶವಾಗಿದೆ ಎಂದು ಗೊತ್ತಿದೆ. ಅಲ್ಲಿಂದಲೂ ಸಹಯೋಗವನ್ನು ಕೊಡಿಸುತ್ತಾರೆ ಹಾಗೂ ಸ್ವಯಂ ಬಂದು ಸಹಯೋಗ ಕೊಡುತ್ತಿದ್ದಾರೆ. ಅವರು ಈಗ ಸಹಯೋಗ ಕೊಡುತ್ತಿದ್ದಾರೆ. ನಂತರ ಭವಿಷ್ಯಕ್ಕಾಗಿ ತಂದೆಯು ಸಹಯೋಗವನ್ನು ಕೊಡುತ್ತಾರೆ. ಈಗ ಬಹಳ ಚೆನ್ನಾಗಿರುವಂತಹ ಒಂದು ಮಂಟಪವನ್ನು ಮಾಡಿ ಅಲ್ಲಿ ಎಲ್ಲ ಕ್ರಿಶ್ಚಿಯನ್ನರಿಗೂ ನಿಮಂತ್ರಣವನ್ನು ಕೊಡಬೇಕು. ಎಷ್ಟು ಒಳ್ಳೊಳ್ಳೆಯ ಚಿತ್ರಗಳಿವೆ. ಇದರಲ್ಲಿ ಪೂರ್ಣ ಜ್ಞಾನವಿದೆ. ದಿನ ಪ್ರತಿದಿನ ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತದೆ. ನಿಮಗೆ ಗೊತ್ತಿದೆ, ಇಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರವೇ ತುಂಬಿದೆ. ವಿಜ್ಞಾನಿಗಳು ಸಹ ಈ ಮಾತಿನ ಮೇಲೆ ಆಶ್ಚರ್ಯ ಪಡುತ್ತಾರೆ. ಯಾರೋ ನಮಗೆ ಪ್ರೇರಣೆ ಕೊಡುತ್ತಿದ್ದಾರೆ ಎಂಬುದನ್ನು ತಿಳಿಯುತ್ತಾರೆ. ವಿನಾಶವಂತೂ ಖಂಡಿತ ಆಗಲೇಬೇಕು. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಶಂಕರನ ಯಾವುದೇ ಮಾತಿಲ್ಲ. ನಿಮಿತ್ತ ಮಾತ್ರವಾಗಿ ಇವರ ಹೆಸರಿಟ್ಟಿದ್ದಾರೆ. ಪ್ರಾಕೃತಿಕ ವಿಕೋಪಗಳಂತೂ ಆಗಲೇಬೇಕು. ಈ ಮಾತುಗಳನ್ನು ಕೇಳುವುದರಿಂದ ಅವರು ಬಹಳ ಖುಷಿ ಪಡುತ್ತಾರೆ. ನಿಮಗೆ ಬಹಳ ಧನ್ಯವಾದಗಳನ್ನು ಹೇಳುತ್ತಾರೆ. ಅನೇಕ ವಿದೇಶಿಯರು ಬರುತ್ತಾರೆ. ನಿಮ್ಮ ಬಳಿಗೆ ಬರುತ್ತಾರೆಂದ ಮೇಲೆ ಅವಶ್ಯವಾಗಿ ದಾನ ಮಾಡಬೇಕು. ಈ ಸಮಯದಲ್ಲಿ ಎಲ್ಲರೂ ಅನಾಥರು, ಕಂಗಾಲರಾಗಿದ್ದಾರೆ. ಇಡೀ ಜಗತ್ತು ಅನಾಥವಾಗಿದೆ. ಏಕೆಂದರೆ ಮಾತಾಪಿತರ ಪರಿಚಯವಿಲ್ಲ.
ತಾವು ವಿಶ್ವದ ಮಾಲೀಕರಾಗುತ್ತೀರಿ ಅಂದ ಮೇಲೆ ಮಕ್ಕಳಿಗೆ ಸರ್ವೀಸಿನ ನಶೆ ಇರಬೇಕು. ಎಲ್ಲ ಆತ್ಮಗಳನ್ನು ಕರೆದೊಯ್ಯಲು ತಂದೆಯು ಬಂದಿದ್ದಾರೆ. ಆದ್ದರಿಂದ ಬಂದು ತಿಳಿದುಕೊಳ್ಳಿ ಎಂದು ಪತ್ರ ಬರೆಯಿರಿ. ಖಂಡಿತ ಈಗ ನಾಟಕವು ಪೂರ್ಣವಾಯಿತು. ತಂದೆಯು ಕರೆದೊಯ್ಯಲು ಬಂದಿದ್ದಾರೆ. ನಂತರ ಆತ್ಮವೂ ಖುಷಿಯಾಗುತ್ತದೆ. ಅರ್ಧಕಲ್ಪ ಪೂಜಾರಿಗಳಾಗಿ ತಂದೆಯನ್ನು ನೆನಪು ಮಾಡಿದೆವು. ಈಗ ಮತ್ತೆ ಪೂಜ್ಯರಾಗಬೇಕಾಗಿದೆ ಅಂದ ಮೇಲೆ ಎಷ್ಟೊಂದು ಖುಷಿಯಾಗಬೇಕು. ಖುಷಿ ಇಲ್ಲದಿರುವುದರಿಂದ ಅಳುತ್ತಿರುತ್ತಾರೆ. ಯಾರು ಅಳುತ್ತಾರೆಯೋ ಅವರು ಕಳೆದುಕೊಳ್ಳುತ್ತಾರೆ. ಅಂತಹ ಸುಖ ಕೊಡುವಂತಹ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬಂದರೆ ಅದು ಮಾಲೆಯ ಮಣಿಯಾಗುತ್ತದೆ. ತಂದೆಯ ಶ್ರೀಮತದಿಂದ ಶ್ರೇಷ್ಠರಾಗುತ್ತೀರಿ. ಈ ತಂದೆಯು ಹೇಳುತ್ತಾರೆ, ಹೆಜ್ಜೆ ಹೆಜ್ಜೆಯಲ್ಲೂ ತಂದೆಯ ಶ್ರೀಮತದಂತೆ ನಡೆಯಿರಿ. ಶ್ರೀಮತವೇ ಶ್ರೇಷ್ಠ, ಬಹಳ ಶ್ರೇಷ್ಠ ವಿದ್ಯೆಯಾಗಿದೆ. ಯಾತ್ರೆಗಳಿಗೆ ಮನುಷ್ಯರು ಹೋಗುತ್ತಾರೆ. ಬಹಳ ಪರಿಸ್ಥಿತಿಗಳು ಎದುರಿಗೆ ಬರುತ್ತವೆ. ಮೊದಲು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು. ಈಗ ಸರ್ಕಾರವು ಸುಲಭ ಮಾಡಿದೆ ಅಂದ ಮೇಲೆ ತಂದೆಯು ತಿಳಿಸುತ್ತಾರೆ, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಿರಿ. ಜೋಪಾನವಾಗಿ ಏರಿದರೆ ವೈಕುಂಠದ ಪ್ರಾಪ್ತಿ, ಬಿದ್ದರೆ ಪುಡಿ ಪುಡಿ. ಹೆಜ್ಜೆ ಹೆಜ್ಜೆಯಲ್ಲಿ ಸಲಹೆಯನ್ನು ಪಡೆಯಬೇಕು. ಶಿವಬಾಬಾತೃ ಬ್ರಹ್ಮ ಅಥವಾ ಬ್ರಹ್ಮಕುಮಾರಿ ಎಂದು ಪತ್ರವನ್ನು ಬರೆಯಿರಿ. ಆಗ ಶಿವ ತಂದೆಯ ನೆನಪು ಬರುತ್ತದೆ. ಆದರೆ ಬಹಳ ಮಕ್ಕಳು ಪತ್ರ ಬರೆಯುವುದೇ ಮರೆಯುತ್ತಾರೆ. ಒಂದು ದಿನ ಎಲ್ಲರ ಬುದ್ಧಿಯ ಬೀಗವು ಖಂಡಿತ ತೆರೆಯುತ್ತದೆ. ಮಕ್ಕಳಿಗೆ ಸರ್ವೀಸಿನ ಬಹಳ ಆಸಕ್ತಿ ಬೇಕು. ಬಹಳ ಸರ್ವೀಸ್ ಮಾಡಬೇಕು. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಾನಾಗಿಯೇ ಖರ್ಚು ಬರುತ್ತದೆ. ಅನಾಯಾಸವಾಗಿಯೇ ಎಲ್ಲವೂ ಆಗುತ್ತಾ ಹೋಗುತ್ತದೆ. ತಂದೆಯು ಹೇಳುತ್ತಾರೆ, ನಿಮಗೆ 3 ಹೆಜ್ಜೆ ಭೂಮಿ ಸಿಗುವುದು ಕಷ್ಟವಾಗಿದೆ. ಆದರೂ ಸಹ ತಾವು ಕಲ್ಪದ ಮೊದಲು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದೀರಿ. ಒಳ್ಳೆಯದು. ತಂದೆಯು ಬಹಳ ತಿಳಿಸುತ್ತಾರೆ. ಧಾರಣೆಯೂ ಆಗಬೇಕು. ಹೆಚ್ಚು ಊಟ ತಿನ್ನುವುದರಿಂದ ಜೀರ್ಣವಾಗುವುದಿಲ್ಲ. ಪ್ರದರ್ಶನಿಯಲ್ಲಿ ಬಲೆ ಅನೇಕರು ಬರುತ್ತಾರೆ. ಆದರೆ ಒಬ್ಬರಿಗೂ ಸಹ ಇವರಿಗೆ ಓದಿಸುತ್ತಿರುವವರು ಅಥವಾ ರಾಜಯೋಗವನ್ನು ಕಲಿಸುತ್ತಿರುವವರು ತಂದೆ ಎಂದು ನಿಶ್ಚಯ ಕುಳಿತುಕೊಳ್ಳುವುದಿಲ್ಲ. ಮೊಟ್ಟ ಮೊದಲು ಈ ನಿಶ್ಚಯವನ್ನು ಕೂರಿಸಬೇಕು. ತಾವು ತಿಳಿಸಬಹುದು, ಇವರು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು. ರಚಯಿತನಂತೂ ಒಬ್ಬರೇ ಪರಂಪಿತ ಪರಮಾತ್ಮನಾಗಿದ್ದಾರೆ. ತಂದೆಯಿಂದಲೇ ಆಸ್ತಿ ಸಿಗಬೇಕು. ಎಲ್ಲಿಯ ತನಕ ತಂದೆಗೆ ಮಕ್ಕಳಾಗುವುದಿಲ್ಲವೋ ಅಲ್ಲಿಯ ತನಕ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ಭಕ್ತರಿಗೆ ಫಲ ಕೊಡುವಂಥವರು ತಂದೆಯಾಗಿದ್ದಾರೆ. ಇಷ್ಟೆಲ್ಲ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ ಮತ್ತು ಪ್ರಜಾಪಿತ ಬ್ರಹ್ಮರವರಿಗೂ ಸಹ ಕ್ರಿಯೇಟರ್ ಎಂದು ಹೇಳಲಾಗುತ್ತದೆ. ಈಗ ಹೊಸ ಜಗತ್ತಿನ ರಚನೆಯಾಗುತ್ತದೆ. ಭಗವಾನುವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಒಳ್ಳೆಯದು. ಮಧುರಾತಿ ಮಧುರ ಅದೃಷ್ಟ ನಕ್ಷತ್ರಗಳ ಪ್ರತಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮನ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸರ್ವೀಸಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಖಂಡಿತ ಮಹಾದಾನಿಯಾಗಬೇಕು. ದಾನ ಮಾಡುವುದರಲ್ಲಿ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ. ಗುರಿ ಉನ್ನತವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿ ನಡೆಯಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತವನ್ನು ಪಡೆಯುತ್ತಿರಬೇಕು. ವರದಾನ: ಲಗನ್ನಿನ ಅಗ್ನಿಯಲ್ಲಿ ಎಲ್ಲ ಚಿಂತೆಗಳನ್ನು ಸಮಾಪ್ತಿಗೊಳಿಸುವಂತಹ ನಿಶ್ಚಯ ಬುದ್ಧಿ, ನಿಶ್ಚಿಂತ ಭವ. ಯಾವ ಮಕ್ಕಳು ನಿಶ್ಚಯ ಬುದ್ಧಿಯವರಾಗಿದ್ದಾರೆ ಅವರು ಎಲ್ಲ ಮಾತುಗಳಲ್ಲಿ ನಿಶ್ಚಿಂತರಾಗಿರುತ್ತಾರೆ. ಚಿಂತೆಗಳೆಲ್ಲವೂ ಸಮಾಪ್ತಿಯಾಯಿತು. ತಂದೆಯ ಚಿಂತೆಗಳ ಚಿತೆಯಿಂದ ಮೇಲೆತ್ತಿ ಹೃದಯ ಸಿಂಹಾಸನದಲ್ಲಿ ಕೂರಿಸಿಕೊಂಡು ಬಿಟ್ಟರು. ತಂದೆಯೊಂದಿಗೆ ಲಗನ್ ಉಂಟಾಯಿತು ಮತ್ತು ಲಗನ್ನಿನ ಆಧಾರದಿಂದ ಲಗನ್ನಿನ ಅಗ್ನಿಯಲ್ಲಿ ಎಲ್ಲ ಚಿಂತೆಗಳು ಸಮಾಪ್ತಿಯಾಯಿತು. ಹೇಗೆಂದರೆ ಅದಿಲ್ಲವೇ ಇಲ್ಲ. ತನುವಿನ ಚಿಂತೆಯೂ ಇಲ್ಲ. ಮನಸ್ಸಿನಲ್ಲಿ ಯಾವುದೇ ವ್ಯರ್ಥ ಚಿಂತೆಯೂ ಇಲ್ಲ.
ಮತ್ತು ಧನದ ಚಿಂತೆಯೂ ಇಲ್ಲ. ಏನಾಗುತ್ತದೆಯೋ ಎನ್ನುವುದೂ ಇಲ್ಲ. ಜ್ಞಾನದ ಶಕ್ತಿಯಿಂದ ಎಲ್ಲವನ್ನೂ ತಿಳಿದುಬಿಟ್ಟರೋ. ಆದ್ದರಿಂದ ಎಲ್ಲ ಚಿಂತೆಗಳಿಂದ ದೂರವಾಗಿ ನಿಶ್ಚಿಂತ ಜೀವನವಾಯಿತೋ. ಸ್ಲೋಗನ್ ಹೀಗೆ ಅಡೋಲರಾಗಿರಿ. ಅದರಿಂದ ಯಾವುದೇ ಪ್ರಕಾರದ ಸಮಸ್ಯೆಯೂ ಬುದ್ಧಿ ಎಂಬ ಕಾಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಓಂ ಶಾಂತಿ.